ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತು ಪಾಲಕ್ ದಾಲ್ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡಿದ್ದೇನೆ. ಇದಕ್ಕೆ ವಾಶ್ ಮಾಡಿಟ್ಟಂತಹ ತೊಗರಿಬೇಳೆ ಸೇರಿಸ್ತಾ ಇದ್ದೇನೆ. ನೀವು ಬೇಕಿದ್ದರೆ ಅರ್ಧ ಗಂಟೆ ನೆನೆಸಿಟ್ಟು ಸಹ ತೊಗರಿಬೇಳೆ ಸೇರಿಸ್ಬೋದು. ಇದರ ಬದಲು ನೀವು ಮಸೂರ್ ದಾಲ್ ಕೂಡ ಸೇರಿಸ್ಬೋದು, ಅದು ಕೂಡ ಚೆನ್ನಾಗಾಗುತ್ತೆ. ಇವಾಗ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟಂತಹ ಟೊಮೆಟೊ ಸೇರಿಸ್ತಾ ಇದ್ದೇನೆ. ಕೆಲವರು ಟೊಮೆಟೊ ಹಾಕೋದಿಲ್ಲ, ಟೊಮೆಟೊ ಹಾಕದೆ ಸಹ ಮಾಡ್ಬೋದು. ಇವಾಗ ಕಟ್ ಮಾಡಿಟ್ಟಂತಹ ಪಾಲಕ್ ಸೊಪ್ಪು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಒಂದು ಅರ್ಧ ಈರುಳ್ಳಿ ಸೇರಿಸ್ತಾ ಇದ್ದೇನೆ. ನಾನು ದೊಡ್ಡ ಈರುಳ್ಳಿ ತಗೊಂಡಿದ್ದೇನೆ, ಹಾಗಾಗಿ ಅರ್ಧ ಸೇರಿಸ್ತಾ ಇದ್ದೇನೆ. ನೀವು ಚಿಕ್ಕದಾಗಿದ್ದರೆ ಒಂದು ಫುಲ್ ಈರುಳ್ಳಿ ಸೇರಿಸಿ. ಇವಾಗ ಇದು ಬೇಯಲಿಕ್ಕೆ ಎಷ್ಟು ಬೇಕಾಗುವಷ್ಟು ನೀರು ಸೇರಿಸುವ. ಸ್ವಲ್ಪ ಅರಶಿನ ಪುಡಿ ಸೇರಿಸ್ತಾ ಇದ್ದೇನೆ. ಇನ್ನು ಮುಚ್ಚಿಟ್ಟು ಒಂದು 5 ವಿಷಲ್ ಬೇಯಿಸುವ. ಅಷ್ಟೊತ್ತಿಗೆ ನಾನಿಲ್ಲಿ ಹುಣಸೆ ಹಣ್ಣನ್ನು ಸ್ವಲ್ಪ ನೀರಾಗಲಿಕ್ಕೆ ಇಟ್ಟಿದ್ದೇನೆ. ಇವಾಗ ಬೇಳೆ ಬೆಂದಿದೆ, 5 ವಿಷಲ್ ಆಗಿದೆ, ಪ್ರೆಷರೆಲ್ಲ ಹೋಗಿದೆ. ನೋಡುವ ಯಾವ ಥರ ಆಗಿದೆ ಅಂತ. ನೋಡಿ, ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸ್ಮ್ಯಾಶರಿಂದ ಸ್ವಲ್ಪ ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ನೀವು ಬೇಕಿದ್ದರೆ ಮಿಕ್ಸಿಯಲ್ಲಿ ಸಹ ರುಬ್ಬೋದು. ಹಾಗೆ ತರಿ ಬೇಕು ಅಂದರೆ ಅದೇ ಥರ ಬಿಡ್ಬೋದು. ಇವಾಗ ಇದಕ್ಕೆ ನಾನು ಹುಣಸೆ ರಸ ಸೇರಿಸ್ತಾ ಇದ್ದೇನೆ. ಇವಾಗ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೇನೆ. ಇವಾಗ ಒಂದು ಸಲ ಕುದಿ ಬರಿಸುವ. ಹುಣಸೆ ಹಣ್ಣು ಪಾಲಕ್ ಜೊತೆ ಮಿಕ್ಸ್ ಆಗಬೇಕಲ್ಲ, ಅದಕ್ಕೋಸ್ಕರ. ಇದೀಗ ಕುದ್ದಿದೆ, ಇದನ್ನು ಸೈಡಿಗೆ ಎತ್ತಿಡುವ. ಇವಾಗ ಒಗ್ಗರಣೆಗೆ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಸಾಸಿವೆ ಜೀರಿಗೆ ಸೇರಿಸ್ತಾ ಇದ್ದೇನೆ. ಇವಾಗ ಸ್ವಲ್ಪ ಉದ್ದಿನ ಬೇಳೆಯನ್ನು ಸೇರಿಸ್ತಾ ಇದ್ದೇನೆ. ಹಾಗೆ ಒಂದು ಒಣಮೆಣಸು ಸೇರಿಸ್ತಾ ಇದ್ದೇನೆ. ಇವಾಗ ಒಂದು 5 ಜಜ್ಜಿಟ್ಟಂಥ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಇಂಗು ಸಹ ಸೇರಿಸಿದೆ. ಇವಾಗ ಹೆಚ್ಚಿಟ್ಟಂಥ ಶುಂಠಿ ಸೇರಿಸುವ. ಇವಾಗ ಕಟ್ ಮಾಡಿಟ್ಟಂಥ ಅರ್ಧ ಈರುಳ್ಳಿ ಸೇರಿಸ್ತಾ ಇದ್ದೇನೆ. ನೀವು ಬೇಕಿದ್ದರೆ ಸ್ಕಿಪ್ ಮಾಡ್ಬೋದು. ಇವಾಗ ಮೆಣಸಿನ ಪುಡಿ ಸೇರಿಸ್ತಾ ಇದ್ದೇನೆ. ಆವಾಗ ನಾನು ಯಾವುದೇ ಕಾಯಿ ಮೆಣಸು ಯಾವುದೂ ಹಾಕಲಿಲ್ಲ, ಅದರಿಂದ ಇವಾಗ ಮೆಣಸು ಸೇರಿಸ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಇವಾಗ ರೆಡಿಯಾಗಿದೆ ಒಗ್ಗರಣೆ. ಇದನ್ನು ಪಾಲಕ್ ದಾಲಿಗೆ ಸೇರಿಸುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮದು ಪಾಲಕ್ ದಾಲ್ ರೆಡಿ ಆಗ್ತದೆ. ಇದನ್ನು ಪಾಲಕ್ ಪಪ್ಪು ಅಂತ ಸಹ ಕರೀತಾರೆ. ಇದು ದೋಸೆ, ಅನ್ನ, ಚಪಾತಿಗೆಲ್ಲದಕ್ಕೂ ಸೂಪರ್ ಆಗ್ತದೆ. ಮುದ್ದೆ ಜೊತೆ ಸಹ ತಿನ್ಬೋದು. ಬೆಸ್ಟ್ ಕಾಂಬಿನೇಷನ್ ಮುದ್ದೆ. ನೀವು ಸಹ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು.